3 ದಿನಗಳ ಹಿಂದೆ ಗಾಯತ್ರಿ ಬಗ್ಗೆ ಅಭಿಪ್ರಾಯವನ್ನ ಹೈಕಮಾಂಡ್ ಕೇಳಿತಂತೆ. ಈಗಾಗಲೇ ಪರಿಷತ್ ಕುರುಬಾ ಕೋಟಾದ ಅಡಿ ಯತೀಂದ್ರ ಅವರಿದ್ದಾರೆ. ಮತ್ತೆ ಕುರುಬರಿಗೆ ಮಂತ್ರಿ ಮಾಡಿದ್ರೆ ಸರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಗಾಯತ್ರಿ ಅವರ ಬದಲು ಬ್ಯಾಡಗಿ ಶಿವಣ್ಣ ಅವರನ್ನ ಮಂತ್ರಿ ಸ್ಥಾನಕ್ಕೆ ಶಿಫಾರಸು ಮಾಡಲಾಗಿತ್ತಂತೆ. ಇದೀಗ ಮತ್ತೊಂದು ಹೆಸರು ಕೇಳಿಬರ್ತಾ ಇದೆ. ಇಂದು ಬೆಳಿಗ್ಗೆ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಶಾಕ್. ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಲಿಸ್ಟ್ನಲ್ಲಿ ಅವರ ಹೆಸರು ಬಂದಾಗ ಅವರು ಬಹಳ ಸಂತೋಷ ಪಟ್ಟಿದ್ರು. ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅವರ ಬೆಂಬಲಿಗರು ಕೂಡ ಶುಭ ಕೋರಿದ್ರು. ಆದರೆ ಕೊನೆಯದಾಗಿ ಅವರ ಹೆಸರು ಲಿಸ್ಟ್ನಿಂದ ಹೊರಬಿದ್ದ ಮೇಲೆ ಬೇಸರಗೊಂಡಿದ್ದಾರೆ, ಭಾವುಕರ ಕಣ್ಣೀರಿಟ್ಟಿದ್ದಾರೆ ಕೂಡ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗಾಯತ್ರಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದವರೆಗೂ ಕೂಡ ಸಾಕಷ್ಟು ಗೊಂದಲ ಇತ್ತು. ಕೊನೆಯದಾಗಿ ಅವರ ಹೆಸರನ್ನ ಕೈಬಿಡಲಾಯಿತು. ಕೇವಲ 19 ಮಂದಿ ಶಾಸಕರು ಮಾತ್ರ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ವಿಚಾರ ಇದೀಗ ಹೊರಬೀಳ್ತಾ ಇದೆ. ಅವರು ಬೇಸರಗೊಂಡಿದ್ರು, ಹಾಗಾಗಿನೇ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಗೈರಾದ್ರ ಅನ್ನೋ ಅನುಮಾನ ಕಾಡ್ತಿದೆ. ಏನ್ ಬೆಳವಣಿಗೆ ಆಯಿತು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರವಾಗಿ? ಮಧು, ಸಾಕಷ್ಟು ಡೆವಲಪ್ಮೆಂಟ್ಗಳು ಆಂತರಿಕವಾಗಿ ನಡೀತಾ ಇದೆ. ಯಾಕೆಂದರೆ ಇವತ್ತು ಬಿಡುಗಡೆ ಆಗಿರುವಂಥ ಮಂತ್ರಿಗಳ ಪಟ್ಟಿಯಲ್ಲೇ ಸಾಕಷ್ಟು ಗೊಂದಲಗಳಿದೆ, ಕನ್ಫ್ಯೂಷನ್ಸ್ಗಳಿದೆ. ಲಾಬಿ ಯಾರು ಮಾಡಿದ್ರು ಅವರಿಗೆ ಸಿಕ್ಕಿದೆ ಅಥವಾ ರಾಜ್ಯದಿಂದ ಹೋಗಿರುವಂಥ ಪಟ್ಟಿಗೆ ಮಾನ್ಯತೆ ಸಿಕ್ಕಿಲ್ಲ, ಈ ಥರ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯನವರ ಅಸಮಾಧಾನದ ಬಗ್ಗೆ ಹೇಳೋದಾದರೆ, ಈಗಾಗಲೇ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ತಮ್ಮ ಆಪ್ತ ನಾಯಕರಿಗೆ ಅಥವಾ ಆಪ್ತ ಶಾಸಕರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಸಾಕಷ್ಟು ಲಾಭಿಯನ್ನು ಮಾಡಿದರು. ವೆರಿ ಇಂಪಾರ್ಟೆಂಟ್ಲಿ ಬ್ಯಾಡಗಿ ಶಿವಣ್ಣ ಅವರ ಬಗ್ಗೆ ಸಾಕಷ್ಟು ಒಲವನ್ನು ಹೊಂದಿದ್ರು. ಬ್ಯಾಡಗಿ ಶಿವಣ್ಣ ಅವರನ್ನು ಮಂತ್ರಿ ಮಾಡಲೇಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಗಾಯತ್ರಿ ಶಾಂತೇಗೌಡರ ಹೆಸರು ಕೊಟ್ಟಿದ್ದು ಕೂಡ ಅವರಿಗೆ ಶಾಕ್ ಆಗಿತ್ತು. ಗಾಯತ್ರಿ ಶಾಂತೇಗೌಡರ ಹೆಸರು ಬೇಡ ಅನ್ನುವಂಥ ಸ್ಪಷ್ಟವಾದಂಥ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಹೇಳಿದರು. ಯಾಕೆಂದರೆ 3 ದಿನಗಳ ಹಿಂದೆ ಹೈಕಮಾಂಡ್ನ ನಾಯಕರು ಅಥವಾ ದೆಹಲಿಯ ನಾಯಕರು ಸಿದ್ದರಾಮಯ್ಯನವ್ರನ್ನ ಸಂಪರ್ಕ ಮಾಡಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು. ಆಗ ಈಗಾಗಲೇ ಪರಿಷತ್ನ ಕೋಟಾದಲ್ಲಿ ಅಂದರೆ MLC ಕೋಟಾದಲ್ಲಿ ಡಾಕ್ಟರ್ ಯತೀಂದ್ರ ಅವರು ಮಂತ್ರಿ ಆಗಿದ್ದಾರೆ. ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದವರು. ಈಗ ಮತ್ತೋರ್ವ MLCಗೆ, ಅದರಲ್ಲೂ ಕುರುಬ ಸಮುದಾಯದವರಿಗೆ ಮಂತ್ರಿ ಸ್ಥಾನ ಮಾಡಿದ್ರೆ ಅದು ಸರಿಯಾಗಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ, ಅದರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹೀಗಾಗಿ ಅವರ ಬದಲಾಗಿ ಬ್ಯಾಡಗಿ ಶಿವಣ್ಣ ಅವರಿಗೆ ಸ್ಥಾನವನ್ನು ಕೊಡಬೇಕು, ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಪಟ್ಟಣ ಕೂಡ ಹಿಡಿದಿದ್ರು. ಆದರೆ ಇವತ್ತು ಬೆಳಗ್ಗೆ ನಡೆದಂಥ ಸಭೆಯಲ್ಲಿ, ಇವತ್ತು ಬೆಳಗ್ಗೆ ಖರ್ಗೆ ಅವ್ರ ಜೊತೆಗೆ ಅಥವಾ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವ್ರ ಜೊತೆಗೆ ನಡೆದಂಥ ಸಭೆಯಲ್ಲಿ ಅಂತಿಮವಾಗಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಎಂಟ್ರಿ ಆಯಿತು. ಜೊತೆಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಸಿದ್ದರಾಮಯ್ಯನವರು ಉಮಾಶ್ರೀ ಅವರಿಗೆ ಸ್ಥಾನವನ್ನು ಕೊಡಬೇಕು, ಮಂತ್ರಿ ಮಾಡಬೇಕು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೈ ತಪ್ಪಿತು. ಒಂದು ಕಡೆಗೆ ಬ್ಯಾಡಗಿ ಶಿವಣ್ಣ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಕೈ ತಪ್ಪಿತು. ಇನ್ನೊಂದು ಕಡೆಗೆ ಮಹಿಳಾ ಕೋಟಾದಡಿ ಉಮಾಶ್ರೀ ಅವರಿಗೆ ನಿಂತು ಅವರಿಗೂ ಕೂಡ ಆ ಒಂದು ಮಂತ್ರಿ ಸ್ಥಾನ ಕೈ ತಪ್ಪಿತು. ಹೀಗಾಗಿ ಅವರ ಆಪ್ತರು ಯಾರಿದ್ದಾರೆ, ಅವ್ರು ಹೇಳಿದಂಥ ಮಾತಿಗೆ ಮಣೆಯನ್ನು ಹಾಕಲಿಲ್ಲ. ಅದರಲ್ಲೂ ಕುರುಬ ಸಮುದಾಯದ ವಿಚಾರಕ್ಕೆ ನಿರ್ಧಾರ ಮಾಡೋದಾದರೆ, ಕುರುಬ ಸಮುದಾಯದ ಮುಖಂಡನಾಗಿ, OBC ಮುಖಂಡನಾಗಿ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನುವಂಥ ಅಸಮಾಧಾನ ಸಹಜವಾಗಿ ಅವರಲ್ಲಿದೆ. ಹೀಗಾಗಿ ಹೈಕಮಾಂಡ್ ಈ ಒಂದು ಪಟ್ಟಿ ಬಂದಂಥ ಸಂದರ್ಭದಲ್ಲಿ ಅವರು ಶಾಕ್ ಆಗಿದ್ರು. ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಕೂಡ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಗಾಯತ್ರಿ ಶಾಂತೇಗೌಡರನ್ನ ಸಂಪುಟಕ್ಕೆ ತೆಗೆದುಕೋಬಾರಬಾರ್ದು, ಬದಲಾಗಿ ಉಮಾಶ್ರೀಗೆ ಸ್ಥಾನವನ್ನು ಕೊಡಿ ಅನ್ನುವಂಥ ಮಾತನ್ನು ನೇರವಾಗಿ DK ಶಿವಕುಮಾರ್ ಅವ್ರಿಗೆ ಹೇಳಿದರು. ಜೊತೆಗೆ ಗಾಯತ್ರಿ ಶಾಂತೇಗೌಡರಿಗೂ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಪ್ರಮಾಣ ವಚನ ಸ್ವೀಕರಿಸಕೂಡದು ಅನ್ನುವಂಥ ನೇರವಾದಂಥ ಮಾತನ್ನು ಹೇಳಿದರು. ಈ ಕಾರಣಕ್ಕೋಸ್ಕರ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೊನೆಯ ಕ್ಷಣದಲ್ಲಿ ಪಟ್ಟಿಯಿಂದ ಕೈ ಬಿಡಲಾಯಿತು, ಅಥವಾ ರಾಜಭವನಕ್ಕೆ ಕಳಿಸುವಂಥ ಪಟ್ಟಿಯಲ್ಲಿ ಅವರ ಹೆಸರಿರಲಿಲ್ಲ. ಹೀಗಾಗಿ ಯಾವಾಗ ತಮ್ಮ ಬೆಂಬಲಿಗರಿಗೆ ಮಾನ್ಯತೆ ಸಿಗ್ತಾ ಇಲ್ಲ, ಕುರುಬ ಸಮುದಾಯದ ಮುಖಂಡನಾಗಿ ನನಗೆ ಗೊತ್ತಿಲ್ಲದೆ ಕುರುಬ ಸಮುದಾಯದ ಇನ್ನೋರ್ವ ವ್ಯಕ್ತಿಗೆ ಪ್ರಮಾಣ ವಚನ ಕೊಡೋದಕ್ಕೆ ಸಿದ್ಧತೆ ನಡೆಸಲಾಗಿದೆ, ಇದರಿಂದ ಸಾಕಷ್ಟು ಲಾಭ ಇದೆ ಅಂತ ಗೊತ್ತಾಯಿತು. ಸಹಜವಾಗಿ ಸಿದ್ದರಾಮಯ್ಯನವರು ಕೂಡ ಬೇಸರಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಅವರು ಪ್ರಮಾಣ ವಚನಕ್ಕೆ ಬರಲಿಲ್ಲ. ಸಾಮಾನ್ಯವಾಗಿ ಇಂಥ ದೊಡ್ಡ ಪ್ರಮಾಣ ವಚನದಂಥ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಯಾಗಿ, ಅದರಲ್ಲೂ ಕಾಂಗ್ರೆಸ್ನ ಮುಖಂಡರಾಗಿ, ಹಿರಿಯ ನಾಯಕರಾಗಿ ಅವರು ಬರಲೇಬೇಕಾಗಿತ್ತು, ಮಾಜಿ ಮುಖ್ಯಮಂತ್ರಿಯಾಗಿ ಅವರು ಇರಲೇಬೇಕಾಗಿತ್ತು. ಅವರ ಆಪ್ತ ಶಾಸಕರು ಪ್ರಮಾಣ ವಚನ ಸ್ವೀಕರಿಸೋದನ್ನು ಅವ್ರು ನೋಡಬೇಕಾಗಿತ್ತು, ಸಾಕ್ಷೀಕರಿಸಬೇಕಾಗಿತ್ತು. ಆದರೆ ಎಲ್ಲ ಬೆಳವಣಿಗೆಗಳ ಕಾರಣದಿಂದ ಒಂದು ಕಡೆಗೆ ಗೊತ್ತಿಲ್ಲದೆ ಮಾಡಿರುವಂಥ ಪ್ರಕರಣ, ಮತ್ತೊಂದು ಕಡೆಗೆ ಅವ್ರು ಹೇಳಿದವರಿಗೆ ಆಗಿಲ್ಲ, ಸಚಿವ ಸ್ಥಾನ ನೀಡಿಲ್ಲ, ಎಲ್ಲ ಕಾರಣಗಳಿಗೋಸ್ಕರ ಸಿದ್ದರಾಮಯ್ಯನವರು ಇವತ್ತಿನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನು ಇನ್ನಷ್ಟು ಗಟ್ಟಿಯಾಗಿ ಪ್ರಚುರಪಡಿಸ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ.